ಈಗ ಸುತ್ತ ಇರೋ ವ್ಯಕ್ತಿಗಳೆಲ್ಲರೂ ಸ್ನೇಹಿತರಾಗಬೇಕು ಅಂತಿಲ್ಲ, ಎದುರುಗಡೆ ಇರೋ ವ್ಯಕ್ತಿನೂ ನಮ್ಮ ಶ್ರೇಯೋಭಿಲಾಷಿ ಅನ್ನಬೇಕು ಅಂತಿಲ್ಲ. ನಿಮ್ಮ ಪ್ರಕಾರ ಶತ್ರುತ್ವ ಅಥವಾ ದ್ವೇಷ, ಹೌ ಯು ಡಿಸ್ಕ್ರೈಬ್? ಯಾಕೆ ಬರುತ್ತೆ? ಅನ್ವಾಂಟೆಡ್ ಎನರ್ಜಿ. ಅನ್ವಾಂಟೆಡ್ ಎನರ್ಜಿ. ಶತ್ರುತ್ವನೂ ಅಷ್ಟೇ, ದ್ವೇಷನೂ ಅಷ್ಟೇ. ಐ ಥಿಂಕ್ ದ್ವೇಷ ಅಂದರೆ ನಿಮ್ಮ ಒಳಗಡೆ ಇರೋದು, ಅದು ದಟ್ ಈಸ್ ಆಲ್ಸೋ ಅನ್ವಾಂಟೆಡ್. ನಿಮ್ಮ ಒಳಗಡೆ ಕೊಡೋಕ್ಕೆ ಅಷ್ಟು ಪ್ರೀತಿ ಇದೆ ಅಂದಾಗ ದ್ವೇಷ ಯಾಕೆ? ಸರಿಪಡಿಸ್ಕೊಳ್ಳಿ. ಶತ್ರುತ್ವ, ಆ ಯಪ್ಪನೇ ನನಗೆ ಇಂಪಾರ್ಟೆಂಟ್ ಇಲ್ಲ, ಆ ವ್ಯಕ್ತಿನೇ ನನಗೆ ಬೇಡ, ಆ ಗುಂಪೇ ನನಗೆ ಬೇಡ ಅಂದಮೇಲೆ ಶತ್ರುತ್ವ ಕಟ್ಕೊಂಡು ಏನಕ್ಕೆ ಮಾಡ್ತಾಯಿದ್ದೀರಾ? ಶತ್ರುತ್ವ ಕಟ್ಕೊಳ್ಳೋದ್ರಿಂದ ನೀವು ಅವ್ರನ್ನ ಇಟ್ಕೊಂಡಿದ್ದೀರಾ. ಈಗ ಒಂದು ಚಾಲೆಂಜ್ ಹಾಕಿದಿರಿ, ಒಂದೇನೋ ಮಾಡಿದಿರಿ, ಅವ್ರ ಮೇಲೆ ಈಗ ಅವರು ಒಂದು ಪ್ಲಾಟ್ ಹಾಕ್ತಾರೆ, ನೀವೊಂದು ಪ್ಲಾಟ್ ಹಾಕಬೇಕು, ಅವ್ರು ಹಿಂಗೆ. ಬಿಕಾಸ್ ಯು ಫೆಲ್ಟ್ ದಟ್ ಪರ್ಸನ್ ಈಸ್ ಯುವರ್ ಎನಿಮಿ, ದಟ್ ಗ್ರೂಪ್ ಒಂದು ಶತ್ರುತ್ವ. ಕರೆಕ್ಟ್. ಡಿಲೀಟ್ ಮಾಡಿಬಿಡಿ, ಬೇಡ ಬೇಡ. ಅದು ಆ ಎನರ್ಜಿನ ನಿಮ್ಮ ಅಕ್ಕಪಕ್ಕ ಇಲ್ಲ ಅಂದಾಗ ಎವ್ರಿಥಿಂಗ್ ಇಸ್ ಓಕೆನೋ. ಅಂದರೆ ಇಸ್ ಇಟ್ ಸೋ ಈಸಿ? ಅಂದರೆ ಇಟ್ ಇಸ್ ವೆರಿ ಈಸಿ. ಕಂಪ್ಯೂಟ್ರಲ್ಲಿ ನಿಮ್ಮ ಅಲ್ಲೇನೋ ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ ಇವಾಗ, ಅಷ್ಟೊಂದು ಈ ರೆಕಾರ್ಡ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾರಪ್ಪ ನಿಮಗೆ? 1.5 ಗಂಟೆನ ಮಾತಾಡ್ತಾ ಇದ್ದೀವ, ಅಲ್ಲಿ ಒಂದು ಬಟನ್ ಇರುತ್ತೆ ಡಿಲೀಟ್ ಅಂದ್ಬಿಟ್ಟು, ಒಂದೇ ಸೆಕೆಂಡ್ ಅದು ಟಪಕ್ಕದು ಹೋಗ್ಬಿಡುತ್ತೆ ಎಲ್ಲ. ಅದು ಸರ್ ಹಿಂಗೆ ಅಂತೆ ಸರ್, ಹೋಗ್ಬಿಡ್ತು ಸರ್. ಅದರೊಳಗೂ ಇದೆ ನೋಡಿ, ಆ್ಯಸ್ ಸಿಂಪಲ್. ಅದು ಒಬ್ಬ ಮನುಷ್ಯ ತಾನೇ ಕಂಡುಹಿಡಿದಿದ್ದು, ಪರಲ್ಲ, ಅದು ಮನುಷ್ಯ ತಾನೇ ಕಂಡುಹಿಡಿದಿದ್ದು. ಈಗ ನಾನು ಹೇಳ್ತಾ ಇರೋದು ನಿಮಗೆ, ನಿಮ್ಮಲ್ಲಿ ಇಟ್ಕೊಳ್ಳಿ ಅದನ್ನು. ಇವ್ರು ಬೇಡ, ಈ ಸಿಚುವೇಶನ್ ಬೇಡ, ಬಿಟ್ಟಾಕಿ. ಆರ್ ಶತ್ರುತ್ವ ಮೇಂಟೈನ್ ಮಾಡೋದು ಹೆಂಗೆ ಮೇಂಟೈನ್ ಮಾಡಬೇಕು ಅಂದ್ರೆ, ಆ ಯುದ್ಧ ಇಡೀ ಪ್ರಪಂಚ ನೋಡಬೇಕು. ಯಾಕಂದರೆ ನೀವು ವಾರ್ ಡಿಕ್ಲೇರ್ ಮಾಡಿದ್ರು ಆ ಎಪ್ಪರಿಗೂ, ಆ ವ್ಯಕ್ತಿಗೂ ಅಥವಾ ಆ ಗುಂಪಿಗೂ ಅಷ್ಟೇ ತೂಕ ಇರಬೇಕಲ್ವ. ಪ್ರಪಂಚ ನೋಡೋ ಥರ ವಾರಾಡಿ. ಆ ಯುದ್ಧನೂ ಇತಿಹಾಸದಲ್ಲಿ ಮಾತಾಡ್ಬೇಕು ಯಾರಾದರೂ ಹಿಂಗೆ ಒದ್ದಾಡಿದ್ರು ಅಂತ. ಇದು ಕಣ್ಣಿ ಕಾಣ ಯುದ್ಧಗಳು ನಡೆಯೋದಿಲ್ಲಿ. ಕಣ್ಣಿ ಕಾಣಲ್ಲ, ಮಲಗಿರ್ಬೇಕಾದ್ರೆ ಅಟ್ಯಾಕ್ ಮಾಡೋದು, ಇನ್ನೊಂದೇನು ಈ ಥರ ಹೇಳ್ತಾ ಇರೋದು ಒಂದು ಮೆಟಫಾರಿಕ್ ಆಗಿ. ಇದಕ್ಕೆ ಯಾಕೆ ತಲೆಗೆಡಿಸ್ಕೋತೀರಿ ಮೇಡಮ್? ಬಿಟ್ಟಾಗ್ತಾ ಇರಬೇಕು, ಅವಶ್ಯಕತೆನೇ ಇಲ್ಲ. ನೇರವಾಗಿ ಒಂದು ಕ್ವೆಶ್ಚನ್, ಈ ಸ್ಟಾರ್ ವಾರ್ ಅನ್ನೋದು ವ್ಯಕ್ತಿ ಮತ್ತು ವ್ಯಕ್ತಿ ನಡುವೆನಾ, ಅಭಿಮಾನಿಗಳು ಮತ್ತು ಅಭಿಮಾನಿಗಳ ನಡುವೆನಾ? ಎರಡೂ ಇರ್ತವೆ. ಒಂದು ಕಣ್ಣಿಗೆ ಕಾಣುತ್ತೆ, ಒಂದು ಕಣ್ಣಿಗೆ ಕಾಣಲ್ಲ. ಎರಡು ಇರುತ್ತೆ ನಿಮ್ಮ ಪ್ರಕಾರ? 100% ಇರುತ್ತೆ. ಈಗ ನಾನು ಹೇಳೋದು, ನೀವು ಹೇಳೋ ಪ್ರಕಾರ ಅವ್ರವ್ರು ಸರಿ ಇರ್ತಾರಂತ ನೀವು ಹೇಳ್ತೀರಿ. ಸರಿ ಇದ್ದಾಗ ಬಂದು ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ, ಆತ ನನ್ನ ಗೆಳೆಯ ಮಾತಾಡಬೇಡಿ, ಇವರು ನನ್ನ ಗೆಳತಿ ಮಾತಾಡಬೇಡಿ, ಯಾರುಗಳಲ್ಲ ಸ್ಟೇಟ್ಮೆಂಟ್ಸು. ಬಂದು ನನಗಿದೆ ಅಂತ ಅರ್ಥ. ಆ್ಯಂಡ್ ಇನ್ನೊಂದು ಬರುತ್ತೆ ಮೇಡಮ್, ನಮ್ಮ ಅಭಿಮಾನಿಗಳು, ನನ್ನ ಫ್ಯಾನ್ಸ್ ಅನ್ನೋರಿಗೂ ಅವ್ರಿಗೂ ಒಂದು ಗತ್ತು, ಗಾಂಭೀರ್ಯತೆ, ಗೌರವ ಇರುತ್ತೆ ತಾನೆ. ಅವ್ರ ಮಾನ ಮರ್ಯಾದೆ ಹರಾಜಾಗ್ತಾಯಿದ್ರು. ಇನ್ನೊಂದು ಗುಂಪು ಬಂದುಬಿಟ್ಟು ನಾನು ಹೋಗಿ ನನ್ನ ಬಳಗಕ್ಕೆ, ನನ್ನ ಸ್ನೇಹಿತರಿಗೆ ಒಬ್ಬರು ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತಾಯಿದ್ರು ಪರವಾಗಿಲ್ಲ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಬೈತಾಯಿದ್ರು ಪರವಾಗಿಲ್ಲ, ನೀವು ಸೈಲೆಂಟ್ ಆಗಿರಿ ಅನ್ನೋಷ್ಟು ಒಳ್ಳೆ ನಾನು ಅಲ್ಲ, ಅವರು ಆಗೋದು ಬೇಡ. ಅವ್ರ ಮನೆಯವ್ರ ಬಗ್ಗೆ ಯಾರೋ ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೆ ಕಾಪಾಡ್ಕೊಳ್ಳೋದು ಅವ್ರಿಗೆ ಗೊತ್ತು. ನಾನು ಅದಕ್ಕೆ ಅಡ್ಡ ಬರಲ್ಲ. ನಮ್ಮ ಕಡೆಯಿಂದ ಏನು ಪ್ರಾರಂಭ ಆಗೋದು ಬೇಡ. ಅದನ್ನು ನನ್ನ ಸ್ನೇಹಿತರ ಬಳಗ, ನನ್ನವರು ಎಲ್ಲರೂ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಮನೆಯವ್ರನ್ನ ಟಚ್ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತೀವಲ್ಲ, ಅದು ಮೇಂಟೈನ್ ಮಾಡ್ತಾರೆ ಎಲ್ಲರೂ. ಇನ್ನೊಂದು, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋಂಥವ್ರನ್ನ ನಾನು ಯಾರೂ ಇಟ್ಕೊಂಡಿಲ್ಲ ಮೇಡಮ್. ನಮ್ಮ ಕೈಲಿ ದೊಣ್ಣೆ ಇದೆ, ನಾವು ಬೀಸ್ತಾ ಇಲ್ಲ ಅಷ್ಟೇ. ನೀನು ಬೀಸಿದ್ರೆ ನಮ್ಮ ಕೈಲಿ ತಡ್ಕೊಂಡಿರೋಕ್ಕಂತೂ ಆಗಲ್ಲ. ಇದು ನನ್ನ ಅವ್ರ ಹತ್ರ ಇರೋ ಮೆಂಟ್ಯಾಲಿಟಿ. ಬಟ್ ಏನು ಮಾಡ್ತೀರಿ ಹೇಳಿ? ಸೈಲೆಂಟಾಗಿ ನಾನು ಇರ್ತೀನಿ ಅಂತ ಇರ್ತಾರೆ, ಬಟ್ ನಾನು ಅವ್ರಿಗೆ ಅಡ್ಡ ಬರಲ್ಲ ಮೇಡಮ್. ಅವ್ರ ಗೌರವ, ಅವ್ರ ಕೀರ್ತಿಗೆ ಯಾರಾದರೂ ಧಕ್ಕೆ ತಂದು ಯಾರಾದರೂ ಮಾತಾಡಿದ್ರೆ ಅದನ್ನು ಅವ್ರು ಕಾಪಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.